ಇನ್ನೊಬ್ರು ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ಅವ್ರಿಗೆ ನಾರ್ಕೋಸಿಟಿಕ್ ಪರ್ಸನಾಲಿಟಿ ಅಂತ ಒಂದು ಸೈಕಲಾಜಿಕಲ್ ಒಂದು ಮಾತದು. ಅದನ್ನು ಭಯಂಕರ ದೊಡ್ಡವನು ಭ್ರಮೆಯೊಳಗಿರ್ತಾರೆ. ಹಿಂಗಾಗಿ ಪ್ರಧಾನಮಂತ್ರಿ ಟ್ರಂಪ್ ಹಿಂಗೆ ಮಾತಾಡಿದ್ರೆ ನಾ ಭಾಳ ದೊಡ್ಡವ ತೋರಿಸ್ಬೇಕಲ್ಲ ಮಂದಿಗೆ. ಆ ಒಂದು ಫೋಬಿಯಾದಿಂದ ಬಳಲ್ತಾ ಇದ್ದಾರೆ. ಹಂಗಾಗಿ ನೋಡಿ ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಅಂದರೆ ಸಂತೋಷ್ ಲಾಡ್ ಅವರು ಒಂದು ಡಿಸಾರ್ಡರಿಂದ ಬಳಲುತ್ತಿದ್ದಾರೆ. ಅಂದರೆ ಅವರು ಹೇಳಿದ ಪ್ರಕಾರ ಅದನ್ನು ಮೆಡಿಕಲ್ ಟರ್ಮಲ್ಲಿ NPD ಅಂತ. ಈ NPD ಇಂದ ಯಾರು ಬಳಲಿರ್ತಿರ್ತಾರಲ್ಲ ಅವ್ರ ಲಕ್ಷಣಗಳು ಏನಪ್ಪ ಅಂತಂದರೆ, ಬೇರೆಯವ್ರನ್ನ ಇಂಪ್ರೆಸ್ ಮಾಡೋ ಸಲುವಾಗಿ ಯಾವ ಲೆವೆಲಿಗೆ ಬೇಕಾದರೂ ಇಳಿತಾರೆ. ಆಮೇಲೆ ಇವರಿಗೆ ಯಾವುದೇ ಒಂದು ಕ್ವಶನ್ ಕೇಳಿದಾಗ ಅದರ ಬಗ್ಗೆ ಇವರಿಗೆ ಆನ್ಸರ್ ಗೊತ್ತಿಲ್ಲದೆ ಇದ್ದಾಗ ಹೆಂಗೆ ಬೇಕಂಗೆ ಹಿಡಿದು ಕೈಲಾಗದವನು ಮೈಯೆಲ್ಲ ಬರ್ಸ್ಕೊತಾರಲ್ಲ ಆ ಥರ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ, ಎದುರುಗಡೆಯವರು ಅವರಿಗೆ ಅವ್ರು ಒಳ್ಳೆಯರಿದ್ರು ಇವರಿಗೆ ಅವ್ರು ಕೆಟ್ಟವ್ರ ಥರ ಕಾಣ್ತಾ ಇರ್ತಾರೆ. ಅವರ ಪರವಾಗಿ ಯಾರಾದರೂ ಮಾತನಾಡಿದರೆ ಅವ್ರನ್ನ ಕೂಡ ಅವ್ರ ಜೊತೆಗೆ ಸೇರಿಸ್ಬಿಡೋದು. ಆಮೇಲೆ ಇವರು ಕ್ವಶನ್ಗೆ ಅವ್ರಿಗೆ ಉತ್ತರ ಸಿಗದೇ ಇದ್ದಾಗ ಅವ್ರು ಕೇಳಿದ ಕ್ವಶನ್ಗೂ ಇವರು ಕೊಡೋ ಉತ್ತರಕ್ಕೂ ಬಹಳ ಅಸಂಬದ್ಧವಾಗಿರ್ತವೆ. ಸೊ ಇದು ರೋಗ ಲಕ್ಷಣ. ಇದಕ್ಕೆ ಉದಾಹರಣೆ ಅಂದ್ರೆ ಹೇಳ್ರಿ ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ನೀವೇನು ಅಲ್ಲ, ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತಾಡ್ತಿರಲ್ಲ ನೀವು. ಹೌದು, ನೀವು ಹಂಗೆ ಇರೋದು. ಪ್ರಶ್ನೆ ಉಲ್ಟಾ ಅಲ್ರಿ. ಅಲ್ಲ, ಪ್ರಶ್ನೆ ಉಲ್ಟಾ ನಿಮಿಷ. ಅಲ್ಲ ಅಲ್ಲ ಸಿಮ್ಲಾ ಅಲ್ಲ ಅಲ್ಲ ಆಯ್ತ್ರಿ, ಆಯ್ತ್ರಿ. ಸಿಮ್ಲಾ ಪ್ಲಾಟ್ ಓದಿದಾರೆ ನೀವು? ಏನಿದೆ ಹೇಳ್ರಿ, ಏನಿದೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.